ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರ ಎಷ್ಟು ಮಂಗಳಕರವಾಗಿದೆ, ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ಮಂಗಳವಾರ. ನಾವು ಭಾದ್ರಪದ ಮಾಸದ ಮಂಗಳವಾರದಲ್ಲಿದ್ದೀವಿ. ಕಳೆದ ವಾರ ಸ್ವರ್ಣಗೌರಿಯನ್ನು ಆಚರಿಸಿದ್ದೀವಿ. ಪ್ರತಿ ಮಂಗಳವಾರ ಗೌರಿ ಪೂಜೆಯನ್ನು ಮಾಡಬೇಕು. ನಾವು ಶ್ರಾವಣ ಮಾಸದಲ್ಲಿ ಏನು ಪ್ರಾರಂಭ ಮಾಡಿದ್ವಲ್ಲ ಮಂಗಳಗೌರಿ, ಆ ರೀತಿಯಲ್ಲಿ ವ್ರತ ಅಂತಲ್ಲ, ಗೌರಿಯ ಆರಾಧನೆ ಪ್ರತಿ ಮಂಗಳವಾರ ಮಾಡೋದರಿಂದಾಗಿ ನಮಗೆ ಮಂಗಳ ಫಲಗಳು ದಕ್ಕತ್ತೆ. ನಮ್ಮ ಬುದ್ಧಿಯೇ ಮಂಗಲವಾಗಬೇಕು. ವಸ್ತುತಃ ಏನೋ ನಾವು ಲೌಕಿಕ ಅಪೇಕ್ಷೆ ಇನ್ನೇನು, ಮತ್ತೊಂದು ನಮಗೆ ಮಂಗಳವಾಗಿರೋದು ಏನು? ಮೊದಲನೇದಾಗಿ ಹಣ, ಆಮೇಲೆ ಮನೆ, ವಾಹನ, ಓಡಾಡಲಿಕ್ಕೆ, ಇವುಗಳನ್ನೆಲ್ಲ ನಾವು ಸುಖದ ವಸ್ತುಗಳು, ಸಾಧನಗಳು ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲದಕ್ಕಿಂತ ಮಿಗಿಲಾದ ಮಂಗಳ ಫಲ, ಮಂಗಳ ವಸ್ತು, ಮಂಗಳ ಯಾವುದಪ್ಪ ಅಂತಂದರೆ ಅದು ವಿದ್ಯೆ, ಬುದ್ಧಿ. ಅಲ್ಲಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹೇ ಚ ಪಾರ್ವತೆ. ಜ್ಞಾನ ವೈರಾಗ್ಯಗಳನ್ನು ಕೊಡಬೇಕು. ಯಾರು? ಸರ್ವಮಂಗಲೆಯಾಗಿರ್ತಕ್ಕಂತಹ ಮಂಗಳಾದೇವಿ ಅಂತ. ಹೀಗಾಗಿ ಆ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಸದ್ಬುದ್ಧಿಯನ್ನು ಕೊಡುವ, ಅದನ್ನು ನನಗೆ ದಯಪಾಲಿಸುವಂಥ. ಆ ರೀತಿಯಲ್ಲಿ ಈ ದಿವಸ ಒಂದು ತುಪ್ಪದ ದೀಪ ಹಚ್ಚಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ, ಯಾಕೆಂದರೆ ಅಭ್ಯಾಸ ನೀವು ಶ್ರಮ ಪಡದೇ ಇದ್ದರೆ ಮುಂದಕ್ಕೆ ಬರಲಿಕ್ಕಾಗಲ್ಲ. ನೀವು ಕಷ್ಟಪಡದೇ ಇದ್ದರೆ ಒಳ್ಳೆಯ ಮಾರ್ಕ್ಸ್ ಸಿಗಲ್ಲ, ಮತ್ತು ಮುಂದೆ ಏಳಿಗೆಯೂ ಆಗಲ್ಲ. ಈ ದಿವಸ ಶಿಕ್ಷಣವೂ ವಿಚಿತ್ರವಾಗಿದೆ. ನಾವು ಓದೋದೇ ಒಂದು, ಆದರೆ ನಾವು ಕೆಲಸ ಮಾಡೋದು ಒಂದಾಗಿದೆ. ಒಂದಕ್ಕೊಂದು ತಾಳೆ ಇಲ್ಲ, ಹೀಗೆ ಆಗಿದೆ. ಆದರೆ ಯಾವುದು ಜೀವನೋಪಾಯವೋ ಅದರ ವಿವೇಕ ನಮಗೆ ಬರಲಿ ಅಂತ ದೇವರಲ್ಲಿ ಈಗ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ತೀವಿ, ಒಳ್ಳೆಯ ಕೆಲಸ ಮಾಡ್ತೀವಿ, ಒಳ್ಳೆಯ ಹಣ ಸಂಪಾದನೆಯೂ ಮಾಡ್ತೀವಿ. ಶುಕ್ಲಧನ ಅಂತಾರಲ್ಲ, ವೈಟ್ ಮನಿ ಅಂತ, ಅದು ಬೇಕು ನಮಗೆ. ಆದರೆ ಅದು ಬೇಡ ಯಾರಿಗೂ, ಯಾಕೆಂದರೆ ಅದರ ಹೊರತಾಗಿ ಇನ್ನೇನಾದರೂ ಬರುತ್ತಂತ ನೋಡೋರು ಬೇಕು. ಆಮೇಲೆ ಮತ್ತೇನಾಗುತ್ತೆ, ನಮ್ಮ ಬದುಕು ಕಷ್ಟಕ್ಕೋ ಬಂಧನಕ್ಕೋ ಹೋಗಿ ಸಿಕ್ಕಾಕೊಳ್ಳುತ್ತೆ. ಹೀಗಾಗಿ ಶುಭ್ರವಾಗಿದ್ದರೆ ಬಹಳ ಒಳ್ಳೆಯದು. ಅದು ನಮಗೆ ಯಾವತ್ತು ಕಾಲದಲ್ಲೂ ಕೊನೆ ಸತ್ತಾಗ ನಮಗೆ ಬರೋದು ಇದೇ ಈ ಶುಭ್ರತೆಯೇ. ಹೀಗಾಗಿ ಈ ಮಾರ್ಗವನ್ನು ಅನುಸರಿಸಲಿಕ್ಕೆ ನನ್ನ ಬುದ್ಧಿ ಪ್ರೇರಣೆಯಾಗಲಿ ಸದಾ ಅಂತ ಪ್ರಾರ್ಥನೆ ಮಾಡಿ ಮಂಗಳಗೌರಿಯಲ್ಲಿ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.